ಸಿಂಹರಾಶಿ ಉತ್ತಮವಾದಂತಹ ಕೆಲಸಗಳಿಂದ ಯಶಸ್ಸನ್ನು ಪಡ್ಕೊಳ್ತೀರಿ. ಆ ಯಶಸ್ಸು ನಿಮ್ಮನ್ನು ಕಾಪಾಡುವಂಥದ್ದಾಗುತ್ತೆ. ಭಾವನಾತ್ಮಕವಾದಂತಹ ವಿಚಾರಗಳು ದುಃಖವನ್ನು ತರುತ್ತೆ. ಅದರ ಬಗ್ಗೆ ಸ್ವಲ್ಪ ಯೋಚಿಸಬೇಕಾದಂಥದ್ದು. ಕಾನೂನಿನ ವಿಚಾರದಲ್ಲಿ ಜಯವನ್ನು ಸಾಧಿಸ್ತೀರಿ. ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಜಯ ಸಿಕ್ತು ಎಂಬುದಾಗಿ ಸಂತೋಷವನ್ನು ಪಡುವಂಥದ್ದು. ಆತ್ಮವಿಶ್ವಾಸಕ್ಕೆ ಧಕ್ಕೆ ಬರ್ತಕ್ಕಂತಹ ಪ್ರಸಂಗಗಳು ಬರಬಹುದು. ಯೋಚನೆ ಮಾಡಿ. ಎಲ್ಲೂ ಕೂಡ ನಿಮ್ಮ ಆತ್ಮಗೌರವ ಕಡಿಮೆ ಆಗೋ ಹಾಗೆ ಮಾಡಿಕೊಳ್ಬಾರ್ದು. ಆತ್ಮಗೌರವ ಕೆಡುತ್ತು ಅಥವಾ ಅದಕ್ಕೆ ಧಕ್ಕೆ ಬಂತು ಅಂತಂದರೆ ಬೇರೆ ಅವಮಾನ ಇನ್ನೊಂದು ಬೇಕಾಗಿಲ್ಲ. ದಾಂಪತ್ಯದಲ್ಲಿ ಬಲ ಹೆಚ್ಚಾಗ್ತಕ್ಕಂಥದ್ದು. ಗಂಡ ಹೆಂಡತಿಯರ ಮಧ್ಯದಲ್ಲಿ ಒಂದು ಆ ಸಾಮ್ಯತೆ, ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಒಬ್ಬರ ವಿಚಾರವನ್ನು ಮತ್ತೊಬ್ಬರು ಅನುಮೋದಿಸುವಂಥದ್ದು, ಪರಸ್ಪರವಾಗಿ ಬೆಂಬಲಿಸ್ತಕ್ಕಂಥದ್ದು, ಸಹಾಯಕ್ಕಿದ್ದೀನಿ ಅಂತ ಹೇಳಿ ತೋರಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ವ್ಯಾಪಾರದ ವ್ಯಾಪ್ತಿ ವಿಸ್ತರಣೆಯಾಗೋದಕ್ಕೆ ಅವಕಾಶಗಳಿದೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಬೇರೆಯವರ ವಿಚಾರಕ್ಕೆ ಹೋಗಬೇಡಿ. ಬೇರೆಯವರ ವಿಷಯಕ್ಕೂ ನಿಮಗೂ ಸಂಬಂಧ ಇಲ್ಲ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ. ವಿನಾಕಾರಣ ಸಮಯ, ಗೌರವ ಇವೆಲ್ಲವನ್ನು ಹಾಳು ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು. ವ್ಯಾಪಾರ ಮಾಡುವಂಥವ್ರಿಗೆ ಹೊಂದಾಣಿಕೆ ತುಂಬ ಅಗತ್ಯವಾಗಿರುತ್ತೆ. ನಾನು ಹೇಳಿದ್ದೇ ನಡಿಬೇಕು ಅನ್ನುವಂತ ಹೇಳಿ ಹೋದವರಿಗೆ ನಷ್ಟ ಎದುರುಗಡೆ ಇರತಕ್ಕಂಥದ್ದು. ಅನಗತ್ಯವಾದಂತಹ ಖರ್ಚನ್ನು ಮಾಡಲಿಕ್ಕೆ ಹೋಗಬೇಡಿ. ಸ್ವಭಾವತಃ ಹಣವನ್ನು ಖರ್ಚು ಮಾಡೋಕ್ಕೆ ಮುಂದಾಗದೇ ಇರತಕ್ಕಂತಹ ನಿಮಗೆ ಹಣದ ಖರ್ಚು ಸಾಲು ಸಾಲಾಗಿ ಬರ್ತಕ್ಕಂಥದ್ದಾಗತ್ತೆ. ದುಂದು ವೆಚ್ಚಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ. ಕೈ ಹಾಕಿದಂತಹ ಕೆಲಸಗಳು ಸಕಾಲದಲ್ಲಿ ಪೂರ್ಣ ಆಗೋದಿಲ್ಲ. ಇದರಿಂದ ಸ್ವಾಭಾವಿಕವಾಗಿ ಸಿಟ್ಟು ಬರುತ್ತೆ, ತಾಳ್ಮೆ ಕಳ್ಕೊಳ್ತೀರಿ. ಆ ಒಂದು ಕೋಪವನ್ನು ಯಾರ ಮೇಲೋ ಹಾಕ್ತೀರಿ. ಅದು ದೊಡ್ಡ ಸಮಸ್ಯೆ ಆಗುತ್ತೆ. ಕೆಲಸ ಕಾರ್ಯಗಳಿಂದ ತುಂಬ ಆಯಾಸವಾಗ್ತಕ್ಕಂಥದ್ದಿದೆ. ಅದನ್ನು ಗಮನಿಸ್ಕೊಳ್ಳಿ. ಅದನ್ನು ಗಮನಿಸಿ ಮುಂದುವರೆದರೆ ಬಹಳ ಒಳ್ಳೆಯದಾಗಿರುತ್ತೆ. ವಿಶ್ರಾಂತಿ ಇಲ್ಲದೆ ಕೋಪವನ್ನು ಹೆಚ್ಚು ಮಾಡಿಕೊಳ್ತೀರಿ. ನಿಮಗೆ ವಿಶ್ರಾಂತಿ ಬೇಕು, ಅದಿಲ್ಲ ಅಂತಾದಾಗ ಕೋಪ ಹೆಚ್ಚಾಗ್ತಕ್ಕಂಥದ್ದು. ತಾಪಸಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ಶೀತ ಸಂಬಂಧವಾದಂತಹ ಸಮಸ್ಯೆ ನಿಮ್ಮನ್ನು ಕಾಡಬಹುದು ಈ ದಿವಸ. ಸ್ವಲ್ಪ ಮಟ್ಟಿಗೆ ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನ ಮಾಡಿ. ಅದಿಲ್ಲ ಅಂತಾದರೆ ಬೇರೆ ಬೇರೆ ಕೆಲಸಗಳಿಗೂ ಕೂಡ ಅದು ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಪ್ರಯಾಣದ ಆಲಸ್ಯ ಜೊತೆಗೆ ಅವಕಾಶವನ್ನು ನೀವು ಕಳ್ಕೊಳ್ತಕ್ಕಂಥದ್ದಾಗತ್ತೆ. ಯಾವಾಗ ಶರೀರದಲ್ಲಿ ಆಲಸ್ಯ ನಿಮ್ಮನ್ನು ಆವರಿಸ್ಕೊಳುತ್ತೋ ಆಗ ಬಂದಂತಹ ಅವಕಾಶಗಳು ನಿಮ್ಮ ಕೈ ತಪ್ಪಿ ಹೋಗ್ತಕ್ಕಂಥದ್ದಾಗತ್ತೆ. ಆರ್ಥಿಕವಾಗಿ ನಷ್ಟವಾಗುತ್ತೆ. ವೃತ್ತಿಯಲ್ಲಿ ಅಸಮಾಧಾನ ಇರುತ್ತೆ. ಇದೆಲ್ಲವೂ ಕೂಡ ಗ್ರಹಗತಿಯ ಫಲ ಅಂತ ಹೇಳಿ ಭಾವಿಸಬೇಕಾಗತ್ತೆ. ದಿನ ಅಷ್ಟೊಂದು ಶುದ್ಧವಾಗಿಲ್ಲ, ಚೆನ್ನಾಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಸ್ನೇಹಿತರಲ್ಲಿ ಬಾಂಧವ್ಯ ಹೆಚ್ಚಾಗ್ತಕ್ಕಂಥದ್ದು, ಅದನ್ನು ಗಮನಿಸ್ಕೊಳ್ಳಿ. ಹೊಸಬರ ಪರಿಚಯವಾಗುತ್ತೆ, ಅದರ ಉಪಯೋಗವನ್ನು ಪಡ್ಕೊಳ್ಳಿ. ಗುರುತರವಾದಂತಹ ಜವಾಬ್ದಾರಿಯ ಬಗ್ಗೆ ಮಾತುಕತೆ ನಡೀತಕ್ಕಂಥದ್ದಾಗತ್ತೆ. ಅಂತಹ ಜವಾಬ್ದಾರಿಯನ್ನು ಬಹಳ ಗಾಂಭೀರ್ಯವಾಗಿ ಸ್ವೀಕಾರ ಮಾಡಿ ನಿರ್ವಹಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ಗುರಿಯನ್ನು ತಲುಪುವವರೆಗೆ ವಿಶ್ರಮಿಸಬೇಡಿ ಅಂತ ಅರ್ಥ. ಅಂದರೆ ನಿರಂತರವಾದಂತಹ ಪ್ರಯತ್ನ ನಿಮ್ಮದಾಗಿರಲಿ. ಖಂಡಿತವಾಗಿ ಅದರಲ್ಲಿ ಯಶಸ್ಸನ್ನು ನೀವು ಕಾಣ್ತೀರಿ. ಕಾನೂನಾತ್ಮಕವಾದಂತಹ ವಿಚಾರಗಳಲ್ಲಿ ನಿಮ್ಮ ಪರವಾದಂತಹ ಕೆಲವು ಕೆಲಸಗಳು ನಡೆಯುತ್ತೆ. ಅದು ನಿಮಗೆ ಅನುಕೂಲವನ್ನು ಮಾಡ್ತಕ್ಕಂಥದ್ದು. ಖಾಸಗಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಆದಾಯ ಹೆಚ್ಚಾಗುವಂಥದ್ದು, ಅಥವಾ ಯಾವುದೋ ಸವಲತ್ತುಗಳು ನಿಮಗೆ ಸಿಕ್ಕಬೇಕು ಅಂತಿದ್ದರೆ ಖಂಡಿತವಾಗಿ ಅದೆಲ್ಲವೂ ಕೂಡ ಸಿಕ್ಕುವಂಥದ್ದಾಗತ್ತೆ. ಸ್ವಲ್ಪ ಮಂದಗತಿಯನ್ನು ನೋಡಬೇಕಾದಂತಹ ದಿವಸ. ಎಲ್ಲ ಕೆಲಸಗಳು ಸ್ವಲ್ಪ ನಿಧಾನ. ಜೊತೆಗೆ ಯಾವುದೋ ಕೆಲಸ ಯಾವಾಗಲೂ ಆಗಿ ನಿಮಗೆ ನಿಧಾನವಾದಂತಹ ಒಂದು ಕೆಲಸದ ಅನುಭವವನ್ನು ತೋರಿಸ್ತಕ್ಕಂಥದ್ದಾಗುತ್ತೆ. ಕೆಲಸದ ಶೈಲಿ ಏನಾದರೂ ಬದಲಾವಣೆ ಆದರೆ ನಿಮಗೆ ಮಾರಕವಾಗುತ್ತೆ. ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸದ ಒಂದು ರೀತಿ ನೀತಿಗಳನ್ನು ಬದಲಾವಣೆ ಮಾಡ್ಕೊಂಡ್ಬಿಟ್ರೆ ಅದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ ಎನ್ನುವಂಥದ್ದು. ಕಾಲು ನೋವಿನಿಂದ ಸ್ವಲ್ಪ ಬೇಸರವಾಗುತ್ತೆ, ಅದನ್ನು ಗಮನಿಸ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.